ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಬೆಂಡೆಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇವಾಗ ನಾನು ಬೆಂಡೆಕಾಯಿ ತೊಳೆದಿಟ್ಕೊಂಡಿನಿ ರೀ ಮುಂಚೆನ. ಅವನ್ನ ಒಂದು ಬಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲೆ ಇರೋ ನೀರನ್ನೆಲ್ಲ ಒರೆಸ್ತಾ ಇದ್ದೀನಿ ರೀ. ಇವಾಗ ಒರೆಸ್ಕೊಂಡೆ. ಇವಾಗ ಬೆಂಡೆಕಾಯಿನ ನಾನು ಕಟ್ ಮಾಡ್ತೀನಿ ರೀ. ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಸಂತೋಷದ ಗುಟ್ಟು ಏನಂದರೆ ನಾವು ನಿರೀಕ್ಷೆಗಳನ್ನ ಕಡಿಮೆ ಮಾಡ್ಕೋಬೇಕು. ಬೇರೆಯವರಿಂದ ಎಷ್ಟು ನಿರೀಕ್ಷೆ ಹೆಚ್ಚು ಮಾಡ್ಕೊತೀವಲ್ರಿ ಅಷ್ಟು ನಮ್ಮ ಸಂತೋಷ ಕಳೆದು ಹೋಗುತ್ತೆ ಯಾವಾಗಲೂ. ಹೆಣ್ಮಕ್ಳಿಗೆ ಸ್ವಲ್ಪ ನಿರೀಕ್ಷೆಗಳು ಜಾಸ್ತಿ ಇರ್ತವೆ ಬೇರೆಯವ್ರ ಕಡೆಯಿಂದ. ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಬಿಟ್ಟಿನಿ. ಅದಕ್ಕೆ ಹಾಕಿ ಫ್ರೈ ಮಾಡ್ಕೊತೀನಿ ರೀ. ಬೆಂಡೆಕಾಯಿ ಲೋಳೆ ಥರ ಜಾಸ್ತಿ ಇರತ್ತೆ ರೀ. ಹಾಗಾಗಿ ನೀವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗತ್ತಾ. ಇವಾಗ ಫ್ರೈ ಮಾಡಿದ್ದೀನಿ ರೀ. ನೋಡಿರಿ ಈ ಥರ ಬಿಡಿ ಬಿಡಿ ಆಗಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡಿನಿ ರೀ. ಬೆಂಡೆಕಾಯಿನ ಆವಾಗವಾಗ ತಿನ್ನೋದ್ರಿಂದ ನಮಗೆ ಜಾಯಿಂಟ್ ಪೇನ್ ಅದು ಯಾವುದು ಬರೋದಿಲ್ಲ ಅಂತ ಹೇಳ್ತೀನಿ. ಇವಾಗ ಅದನ್ನು ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಇವಾಗ ಹಸಿಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊತೀನಿ ರೀ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ. ಹೊಸ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಬೆಂಡೆಕಾಯಿನ ಎಲ್ಲ ಅದಕ್ಕೆ ಹಾಕ್ಕೊತೀನಿ. ಹಾಗೆ ಬೆಳ್ಳುಳ್ಳಿ, ಕರಿಬೇವು, ಫ್ರೈ ಮಾಡಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಬೆಂಡೆಕಾಯಿನ ಜಾಸ್ತಿ ಮಿಕ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ತರಿಯಾಗಿ ಮಾಡ್ಕೊಡ್ರಿ. ಸ್ವಲ್ಪ ದಪ್ಪ ಇರ್ಬೇಕ್ರಿ ಬೆಂಡೆಕಾಯಿ. ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ರೀ. ಇವಾಗ ಇದಕ್ಕೆ ಬೆಂಡೆಕಾಯಿನ ಜಾಸ್ತಿ ಮಿಕ್ಸಿ ಮಾಡ್ಕೊಂಡ್ರೆ ಸಣ್ಣ ಆದರೆ ಲೋಳೆ ಥರ ಆಗಿಬಿಡತ್ರಿ. ಆಮೇಲೆ ತಿನ್ನೋದಕ್ಕೆ ಮನಸ್ಸು ಬರಲ್ಲ, ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ತರಿಯಾಗಿ ಬೆಂಡೆಕಾಯಿನ ಮಿಕ್ಸಿ ಮಾಡಿಕೊಂಡು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡ್ರಿ. ಎಷ್ಟು ಚೆಂದಾಗೈತೆ ಬೆಂಡೆಕಾಯಿ ಚಟ್ನಿ. ಈ ಬೆಂಡೆಕಾಯಿ ಚಟ್ನಿನ ನೀವು ರೊಟ್ಟಿ ಜೊತೆಗೆ ತುಪ್ಪ ಮತ್ತು ಬೆಂಡೆಕಾಯಿ ಚಟ್ನಿ ಹಾಕ್ಕೊಂಡು ತಿಂದರೆ ರುಚಿ ಚಲೋ ಇರ್ತೈತೆ ರೀ. ಮತ್ತು ಬೆಂಡೆಕಾಯಿ ಚಟ್ನಿ ಮೊಸರು ಬೇಕಿದ್ರೆ ಹಾಕ್ಕೊಂಡು ತಿನ್ನಿರಿ. ಥ್ಯಾಂಕ್ಸ್ ಫಾರ್